ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ರಾಜ್ಯ ಸರ್ಕಾರದಿಂದ ಯಾರೆಲ್ಲ ರೇಷನ್ ಕಾರ್ಡ್ಗೋಸ್ಕರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂತ ಕಾಯ್ತಿದ್ದೀರಿ, ಜೊತೆಗೆ ತಿದ್ದುಪಡಿ ಅರ್ಜಿಗೋಸ್ಕರ ಕಾಯ್ತಿದ್ದೀರಿ. ಕೆಲವೊಬ್ಬರು ಅದರಲ್ಲಿ ಬದಲಾವಣೆ ಮಾಡಬೇಕಂದ್ರೆ ಅಡ್ರೆಸ್ ಬದಲಾವಣೆ ಇರ್ಬೋದು, ಹೊಸ ಸದಸ್ಯರ ಸೇರ್ಪಡೆ ಇರ್ಬೋದು, ಈ ರೀತಿಯಾಗಿ ಕಾಯ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಜೊತೆಗೆ ತುಂಬ ಮಂದಿ ಕಳೆದ 1 ವರ್ಷದಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬಟ್ ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ಅಪ್ಡೇಟ್ ಬಂದಿಲ್ಲ, ಅರ್ಜಿ ಸ್ಟೇಟಸ್ ಏನಾಗಿದೆ ಅಂತ ಗೊತ್ತಿಲ್ಲ, ಇನ್ನೂ ಕೂಡ ಹೊಸ ರೇಷನ್ ಕಾರ್ಡ್ ಅವರ ಕೈಗೆ ಸಿಕ್ಕಿಲ್ಲ. ಯಾವಾಗ ಒಂದು ಹೊಸ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಕಾಯ್ತಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ರಾಜ್ಯ ಸರ್ಕಾರ ಇದೀಗ ಒಂದು ಅಪ್ಡೇಟ್ ಮಾಹಿತಿ ನೀಡಿದೆ. ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಏನಿದು ಅಪ್ಡೇಟ್, ಜೊತೆಗೆ ಯಾವಾಗ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿ ಪ್ರಾರಂಭ ಆಗುತ್ತೆ, ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗುತ್ತೆ, ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ರಿ ಅವರಿಗೆ ಯಾವಾಗ ಹೊಸ ಪಡಿತರ ಚೀಟಿ ವಿತರಣೆ ಆಗುತ್ತೆ, ಇದ್ರ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿ ಬಂದಿದೆ ರಾಜ್ಯ ಸರ್ಕಾರದ ಆಹಾರ ಇಲಾಖೆಯಿಂದ. ಇದೀಗ ಬಂದಿರುವಂಥ ಮಾಹಿತಿ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮಗೆ ಗೊತ್ತಿರುವ ಹಾಗೆ ನಾವು ನಿಜವಾದ ನಿಖರವಾದ ಜೊತೆಗೆ ಸ್ಪಷ್ಟವಾಗಿ ಅಧಿಕೃತ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಹಾಗಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದರೆ ನಾವು ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ಜಿಲ್ಲೆಯಿಂದ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಜಿಲ್ಲೆಯ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಎಸ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಗೊತ್ತಿದ್ದಾಗೇ ಮೊನ್ನೆ 21ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮತ್ತು ಸಂಜೆ 4 ಗಂಟೆ ತನಕ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿಗೆ ಅವಕಾಶ ಕೊಟ್ಟಿತ್ತು, ಎಮರ್ಜೆನ್ಸಿ ಪರ್ಪಸ್ಸಿಗೆ. ಸೊ ನಿಮಗೆ ಗೊತ್ತಿರ್ಬೋದು, ನಾವು ವಿಡಿಯೋ ಮಾಡಿಲ್ಲ, ಬಟ್ ನಾವು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ವಿ. ಕೆಲವೊಂದು ಇಮಿಡಿಯೇಟ್ ಏನು ನ್ಯೂಸ್ ಬರುತ್ತೆ ಅದನ್ನು ನಾವು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತಿರ್ತೀವಿ. ಸೊ ಆಲ್ರೆಡಿ ನೀವು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ, ನಾವು ಮೊನ್ನೆ ಶೇರ್ ಮಾಡಿದ್ವಿ. ಮೊನ್ನೆ 21 ತಾರೀಕಿಗೆ ಬೆಳಿಗ್ಗೆಯಿಂದ ಸಂಜೆ 4 ಗಂಟೆ ತನಕ ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಅರ್ಜಿಗೆ ಎಲ್ಲದಕ್ಕೊಂದು ಅವಕಾಶ ಕೊಟ್ಟಿತ್ತು ಕರ್ನಾಟಕ ರಾಜ್ಯ ಸರ್ಕಾರ. ಸೊ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡಿದ್ದೀರಿ ಅಂದ್ಕೊಂಡಿರ್ತೀನಿ. ಅದೇ ರೀತಿ ಇದೀಗ ಮತ್ತೊಂದು ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ. ಯಾರೆಲ್ಲ ಕಳೆದ 6 ತಿಂಗಳು 1 ವರ್ಷದಿಂದ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ, APL ರೇಷನ್ ಕಾರ್ಡು, BPL ರೇಷನ್ ಕಾರ್ಡ್ಗೆ, ಸೊ ಅಂಥವರು ತುಂಬ ಮಂದಿ ಕಮೆಂಟ್ ಕೂಡ ಮಾಡ್ತಿದ್ರು. 1 ವರ್ಷ ಆಯಿತು ಅರ್ಜಿ ಸಲ್ಲಿಸಿ, ಬಟ್ ಇನ್ನೂ ಕೂಡ ಹೊಸ ರೇಷನ್ ಕಾರ್ಡ್ ಬಂದಿಲ್ಲ, ಸ್ಟೇಟಸ್ ಕೂಡ ನೀವು ಇನ್ನೂ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರು. ಸೊ ಅಂಥವ್ರಿಗೆ ಒಂದು ಅಪ್ಡೇಟ್ ಬಂದಿರುವಂಥದ್ದು ಇದೀಗ ರಾಜ್ಯದಲ್ಲಿ. ಇದ್ರ ಬಗ್ಗೆ ಒಂದು ಚರ್ಚೆ ಆಗಿರುವಂಥದ್ದು. ನಿಮಗೆ ಗೊತ್ತಿರುವ ಹಾಗೆ ಇದೀಗ ಆ ಚುನಾವಣೆ ನೀತಿ ಸಂಹಿತೆ ಏನಿದೆ ಅದು ಸಡಿಲಗೊಂಡಿದ್ದು, ಇದೀಗ ಯಾವುದೆಲ್ಲ ಪೆಂಡಿಂಗ್ ಯೋಜನೆ ಇತ್ತು ಎಲ್ಲ ಕೂಡ ಮತ್ತೆ ಆರಂಭ ಆಗಿರುವಂಥದ್ದು. ಅದೇ ರೀತಿಯಾಗಿ ಇದೀಗ ಯಾರೆಲ್ಲ ಕಳೆದ ವರ್ಷದಿಂದ 6 ತಿಂಗಳಿಂದ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಾರೋ, ಸೊ ಅಂಥವರಿಗೆ ಇದೀಗ ಶೀಘ್ರದಲ್ಲಿ ಒಮ್ಮೆ ಅರ್ಜಿಯನ್ನು ರೇಷನ್ ಕಾರ್ಡನ್ನು ರಿಲೀಸ್ ಮಾಡಬೇಕಂತ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಹೌದು, ಇದೀಗ ನಿಮಗೆ ಗೊತ್ತಿದ್ದಾಗಲೇ ನಾಡ್ದು ಜೂನ್ ತಿಂಗಳಲ್ಲಿ, ಜೂನು 7, 8 ಅಥವಾ ಅದ್ರ ಒಳಗೇ ನಿಮಗೆ ಇವಾಗ ಇನ್ನು ಕನ್ಫರ್ಮ್ ಡೇಟ್ ಬಂದಿಲ್ಲ, ಬಟ್ ಜೂನ್ ತಿಂಗಳು ಮೊದಲ ವಾರ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿಗೆ ಅವಕಾಶ ಮಾಡಿಕೊಡುತ್ತೆ ರಾಜ್ಯ ಸರ್ಕಾರ. ಹಾಗಾಗಿ ಸ್ನೇಹಿತರೆ, ಅದ್ರ ಒಳಗೆ ಈಗಾಗಲೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಸೊ ರೇಷನ್ ಕಾರ್ಡ್ಗೆ, ಅದನ್ನು ಒಮ್ಮೆ ವಿಲೇವಾರಿ ಮಾಡಬೇಕು, ಅಂದರೆ ಈ ಪಡಿತರ ಚೀಟಿಯನ್ನು ವಿತರಣೆ ಮಾಡಬೇಕಂತ ಈಗ ತೀರ್ಮಾನಕ್ಕೆ ಬಂದಿರುವಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ದೀರಿ, ಸೊ ಅವರಿಗೆ ಜೂನ್ ತಿಂಗಳ ಮೊದಲನೇ ವಾರ ಇಲ್ಲಾಂದರೆ 2ನೇ ವಾರದಲ್ಲಿ ಎಲ್ಲ ಪಡಿತರ ಚೀಟಿ ವಿತರಣೆ ಆಗುವಂಥ ಒಂದು ಅವಕಾಶ ಇದೆ. ಜೊತೆಗೆ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು, ಜೊತೆಗೆ ತಿದ್ದುಪಡಿ, ಜೊತೆಗೆ ವಿಳಾಸ ಬದಲಾವಣೆ ಇರ್ಬೋದು, ಹೊಸ ಸದಸ್ಯರ ಸೇರ್ಪಡೆ ಇರ್ಬೋದು, ಸೊ ಅಂಥವರಿಗೆ ಇದೀಗ ಜೂನ್ ತಿಂಗಳ 7, 8 ಅಥವಾ ಆಸುಪಾಸಿನಲ್ಲಿ ಈಗ ಮತ್ತೊಮ್ಮೆ ಅವಕಾಶ ಸಿಗ್ತಿದೆ. ಅದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅದನ್ನು ನೀವು ಇವಾಗಲೇ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಏನಕ್ಕೆ ಕೊನೆ ಕ್ಷಣದಲ್ಲಿ ನಿಮಗೆ ಗಡಿಬಿಡಿ ಆಗುತ್ತೆ, ನಂತರ ಸಮಯ ಸಿಗೋದಿಲ್ಲ. ಹಾಗಾಗಿ ನಿಮಗೆ ಮತ್ತೆ ನೀವು ಚಾನ್ಸ್ ಮಿಸ್ ಆಗುತ್ತೆ. ನಿಮಗೆ ಗೊತ್ತಿದ್ದಾಗೇ ಒಂದು ವೇಳೆ ಒಮ್ಮೆ ಚಾನ್ಸ್ ಮಿಸ್ ಆದರೆ ಮತ್ತೆ ನೀವು 3-4 ತಿಂಗಳು ಕಾಯಬೇಕಾಗುತ್ತೆ. ಹಾಗಾಗಿ ನೀವು ಕೆಲವೊಂದು ಅಗತ್ಯ ದಾಖಲೆಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ, ನಿಮಗೆ 5 ವರ್ಷದ ಒಳಗಿನ ಮಗುವನ್ನು ಸೇರಿಸಬೇಕಂತೇಳಿದ್ರೆ ನಿಮ್ಮಲ್ಲಿ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗಿರುವಂಥದ್ದು, ಜೊತೆಗೆ ಎಲ್ಲ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ, ಜೊತೆಗೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡು ಮೊಬೈಲ್ ನಂಬರ್ ಜೊತೆ ಲಿಂಕ್ ಇರಬೇಕಾಗುತ್ತೆ. ಇದು ಒಂದು. ಜೊತೆಗೆ ಕುಟುಂಬ ಸದಸ್ಯರಲ್ಲಿ ಯಾರ್ದಾದ್ರೂ ಒಬ್ಬರದ್ದು ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುವಂಥದ್ದು, ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುವಂಥದ್ದು. ಇಷ್ಟು ಬೇಕಾಗುತ್ತೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ. ಇದೆಲ್ಲವನ್ನು ನೀವು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಜೂನ್ ತಿಂಗಳಲ್ಲಿ ಮೊದಲನೇ ವಾರ ಅಂದರೆ 8ರಿಂದ 15 ಒಳಗೆ ನಿಮಗೆ ಒಂದು ಮತ್ತೆ ಅವಕಾಶ ಸಿಗುತ್ತೆ ಅಂತ ಮಾಹಿತಿ ಬಂದಿದೆ. ಕನ್ಫರ್ಮ್ ಡೇಟ್ ಬಂದಿಲ್ಲ. ಕನ್ಫರ್ಮ್ ಡೇಟ್ ಜೊತೆಗೆ ಟೈಮ್ ಏನು ಅನೌನ್ಸ್ ಆಗುತ್ತೆ ಆವಾಗ ನಿಮ್ಗೆ ನಾವು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀವಿ. ಹಾಗಾಗಿ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿರಿ, ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ನಾವು ಇಮಿಡಿಯೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಬರ್ತಿರುವಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಮನೆಯವರಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೆ ಇದರಿಂದ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ವಿಡಿಯೋವನ್ನು ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋವನ್ನು ನೋಡ್ತಿದ್ದೀರಾ ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆಯ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.